ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧ್ರುವ. RCB ಮತ್ತೊಂದ್ಸರಿ ಮೋಸ ನಡೆದಿದೆ. ಏನಂದ್ರೆ ಮುಂಬರೋ ಇಂಗ್ಲೆಂಡ್ ಮತ್ತೆ ಐರ್ಲೆಂಡ್ T20 ಸೀರೀಸ್ಗೆ BCCI ಟೀಮ್ನ ಅನೌನ್ಸ್ ಮಾಡಿದೆ. ಬಟ್ ಆ ಟೀಮಲ್ಲಿ RCB ಒಬ್ಬ ಪ್ಲೇಯರ್ ಕೂಡ ಇಲ್ಲ. IPL ಆಡಿರ್ತಕ್ಕಂಥ ಅಷ್ಟು IPL ಟೀಮಿಂದ ಅಟ್ಲೀಸ್ಟ್ ಒಬ್ಬೊಬ್ಬ ಪ್ಲೇಯರ್ ಆ ಟೀಮಲ್ಲಿ ಇದ್ದಾನೆ, ಎಕ್ಸೆಪ್ಟ್ RCB. ಅದು ಹೋಗಿ ಅಫ್ಘಾನಿಸ್ತಾನಕ್ಕೆ ಟೀಮ್ನ ಸೆಲೆಕ್ಷನ್ ಮಾಡಿದ, ಅಲ್ಲೂ ಕೂಡ ಪ್ಲೇಯಿಂಗ್ 11 ಅಲ್ಲಿ RCB ಅವರು ಇಲ್ಲ. ಇದು ಯಾಕೆ ಅಂತ ಎಲ್ಲ ಪಾಯಿಂಟ್ನು ಕಲೆಕ್ಟ್ ಮಾಡ್ಕೊಂಡು ನೋಡ್ದೆ ಹೋಗಿದ್ರೆ ಅಲ್ಲಿ ಒಂದು ಪಾಯಿಂಟ್ ನನಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿತ್ತು. ಅದು ಏನಂದ್ರೆ ಈ ಸೆಲೆಕ್ಷನ್ ಟೀಮ್ ನಲ್ಲಿ ಒಬ್ಬ ವ್ಯಕ್ತಿ RCB ಡೆಡ್ ಅಪೋಸಿಟ್ ಪರ್ಸನ್. ಈ ಸೀನ್ ನಲ್ಲಿ ನೋಡ್ಕೊಂಡ್ ಬನ್ನಿ, ನಿಮಗೆ ಗೊತ್ತಾಗುತ್ತೆ ಅದು ಯಾರು ಏನು ಅಂತ. ಹೌದು, ನೀವು ನೋಡ್ತಿರೋದು ಗೌತಮ್ ಗಂಭೀರ್ ಹೆಡ್ ಕೋಚ್ ಆಗಿ ಇಂಡಿಯಾಗೆ ಸೆಲೆಕ್ಷನ್ ಆಗಿದ ನಂತರ ಇದುವರೆಗೂ RCB ಪ್ಲೇಯರ್ಸ್ ಗಳಿಗೆ ಚಾನ್ಸೇ ಸಿಗ್ತಿಲ್ಲ. ವೈಯಕ್ತಿಕ ವಿಷಯ ಏನಾದ್ರು ಇರ್ಬೋದು, ಬಟ್ ಇಂಥ ಪೊಲಿಟಿಕಲ್ ಗೇಮ್ ನಲ್ಲಿ ನಡೀತಾ ಇದ್ರೆ ಪ್ಲೇಯರ್ಸ್ಗೆ ಚಾನ್ಸಸ್ ಆದ್ರೂ ಹೇಗ್ ಸಿಗುತ್ತೆ? ಅವ್ರ ತಾನೇ ಹೇಗೆ ಅವ್ರ ಟ್ಯಾಲೆಂಟ್ ನ ಶೋ ಮಾಡ್ಕೊಂತಾರೆ. ಇದು ಕೆಲವು ಜನಕ್ಕೆ ವಿಚಿತ್ರ ಅನ್ಸ್ಬೋದು, ಬಟ್ ಇದೇ ಸತ್ಯ ಅನ್ಸುತ್ತೆ. ನಿಮ್ಗೇನಾದ್ರು ಬೇರೆ ಏನಾದ್ರು ರೀಸನ್ ಗೊತ್ತಿದ್ರೆ ಅದನ್ನ ಕಮೆಂಟ್ ಮಾಡಿ.